ಇವತ್ತು ನನ್ನ ಗಾಡಿಗೆ ಸರ್ವಿಸ್ ಮಾಡ್ಸೋಣ ಅಂತ ಬಂದಿದ್ದೀನಿ. ಸೊ ಈ ಗಾಡಿ ಬಂದಾಗಿಂದನೂ ಸರ್ವಿಸ್ ಆಗಿಲ್ಲ. ಈ ಗಾಡಿ ಎಷ್ಟು ಓಡಿದೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ನಿಮಗೆ. ಆ್ಯಕ್ಚುಲಿ ಈ ಗಾಡಿ ಓಡಿರೋದು ಕೀ ಬ್ಯಾಕ್ ಸೈಡ್ ಇದೆ. ಈಗ ಓಡೋಮೀಟರಲ್ಲಿ ನೋಡೋದಾದ್ರೆ ಗಾಡಿ ಓಡಿರೋದು ಬಂದು 3447 ಕಿಲೋಮೀಟರ್ ಓಡಿದೆ. ಆ್ಯಕ್ಚುಲಿ ಬಂದಾಗಿಂದನೂ ಒಂದು ಸರ್ವಿಸು ಕಂಪ್ನಿದು ಏನು ಕೊಡ್ತಾರೆ ಆ ಸರ್ವಿಸ್ ಯಾವುದೂ ಆಗೇ ಇಲ್ಲ. ಇದರದ್ದು ಕಂಪ್ನಿ ಸರ್ವಿಸ್ ಯಾವುದೂ ಮಾಡಿಲ್ಲ. ನನ್ನ ಹೊಸ ಆಟೋ ಅಂದರೆ ನನ್ನ ಹೊಸ ಅಂತಂದರೆ ಹೊಸದಲ್ಲ, ಇದು ಆ್ಯಕ್ಚುಲಿ ಬಂದುಬಿಟ್ಟು ಈ ಗಾಡಿ 8 ಮಂತ್ ಓಲ್ಡ್ ಇದೆ ಆಯಿತಾ. ನಾನು ಸೆಕೆಂಡ್ಸಲ್ಲಿ ಬೈ ಮಾಡಿರೋದು, ಪರ್ಚೇಸ್ ಮಾಡಿರೋಂಥದ್ದು ಆಟೋ ಇದು. 3500 ಕಿಲೋಮೀಟರ್ ರನ್ ಆಗಿದೆ ಈ ಆಟೋ. ಇದನ್ನು ಬಂದು ನಾನು ಇವತ್ತು ಅಂದರೆ ಆಲ್ರೆಡಿ ಸರ್ವಿಸ್ ಮಾಡಿಸ್ಕೊಂಡು ಬಂದಿದ್ದೀನಿ. ಅಲ್ಲಿ ಶೋರೂಮಲ್ಲಿ ವಿಡಿಯೋ ಮಾಡೋಂಗಿಲ್ಲ ಅಂತ ಹೇಳಿದ್ರು, ಹಾಗಾಗಿ ಇದು ಆಫ್ಟರ್ ಮಾಡ್ತಾ ಇದ್ದೀನಿ. ಬಟ್ ಕೆಲವೊಂದು ಕ್ಲಿಪ್ಸ್ ಕೂಡ ಹಾಕ್ತೀನಿ, ಸರಿನಾ. ಇದು OBD2 ಫಸ್ಟ್ ಟೈಮ್ ಶೋರೂಮ್ ನೋಡಿರೋದು ನನ್ನಿಂದಾನೆ ಅಂತ ಹೇಳ್ಬೋದು. ಶೋರೂಮ್ ಗ್ಯಾರೇಜು ಸರ್ವಿಸ್ ಮಾಡಿಸಿರೋದು. ಯಾಕೆ ಅಂತಂದರೆ ಗಾಡಿ ತಗೊಂಡಾಗಿಂದ ಇದನ್ನು ಫಸ್ಟ್ ಸರ್ವಿಸ್ ಕೂಡ ಇದರಲ್ಲಿ ಏನು ಫ್ರೀ ಸರ್ವಿಸ್ ಬರುತ್ತೆ ಅದು ಕೂಡ ಮಾಡಿಸಿಲ್ಲ. ಬನ್ನಿ ಒಳಗಡೆ ಹೋಗಿ ಕುತ್ಕೊಂಡು ಮಾತಾಡೋಣ, ಏನೋ ಸ್ವಲ್ಪ ಕಂಫರ್ಟಬಲ್ ಇರುತ್ತೆ. ಇದ್ರ ಜೊತೆಗೇನೆ ಈ ಗಾಡಿಗೆ ಸರ್ವಿಸ್ ಕಾಸ್ಟ್ ಎಷ್ಟಾಯಿತು ಅಂತ ಕೂಡ ತಿಳಿಸ್ಕೊಡ್ತೀನಿ. ಆಗಲೇ ಹೇಳ್ದಂಗೆ ಈ ಗಾಡಿ ಬಂದುಬಿಟ್ಟು ಫಸ್ಟ್ ಟೈಮು ಸರ್ವಿಸ್ ಮಾಡಿಸಿರೋದು. ಹಾಗೆ ತಿಳಿಸ್ಕೊಡ್ತೀನಿ ಈ ಗಾಡಿಗೆ ಸರ್ವಿಸ್ ಕಾಸ್ಟ್ ಎಷ್ಟಾಯಿತು ಶೋರೂಮ್ ಕಡೆಯಿಂದ, ಶೋರೂಮ್ ಗ್ಯಾರೇಜಲ್ಲಿ ಏನಾಯಿತು, ಎಷ್ಟು ಪ್ರೈಸ್ ಆಯಿತು ಸರ್ವಿಸ್ ಮಾಡ್ಸೋಕ್ಕೆ ಅಂತ, ಏನೆಲ್ಲ ಸರ್ವಿಸ್ ಮಾಡಿಸ್ತೆ ಅಂತ ಕೂಡ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಹೇಳಬೇಕು ಅಂತಂದರೆ ಓಡೋಮೀಟ್ರನ್ನ ನೋಡ್ಬೋದು. ODNಲ್ಲಿ ನೋಡ್ಬೋದು ನೀವು ಎಷ್ಟಿದೆ, 3557 ಕಿಲೋಮೀಟರ್ ರನ್ ಆಗಿದೆ. ನಾನು ತಗೊಬರ್ಬೇಕಾದ್ರೆ 3300 ಕಿಲೋಮೀಟರ್ ಓಡಿತ್ತು, ಸರಿನಾ. ಇನ್ನೂ ಪೇಪರ್ ಕೂಡ ತೆಗ್ದಿಲ್ಲ, ಇದರದ್ದು ಮೀಟರ್ ಬೋರ್ಡ್ ಹತ್ರ ಬರುತ್ತಲ್ಲ ಅದು. ಆಗಲೇ ಹೇಳ್ದಂಗೆ ಗಾಡಿ ಓಡಿರೋದು ಜಸ್ಟು 3500 ಕಿಲೋಮೀಟ್ರು. ಹಾಗೆ 8 ತಿಂಗಳು ಆಗಿದೆ. ಈ ಗಾಡಿ ಬಂದಾಗಿಂದ ಸರ್ವಿಸ್ ಸ್ಟೇಷನ್ ಹೋಗೇ ಇಲ್ಲ, ಫ್ರೀ ಸರ್ವಿಸ್ ಕೂಡ ಮಾಡಿಸಿಲ್ಲ. ಹಂಗಾಗಿ ಈ ಗಾಡಿ ನಾನು ತಗೊಂಡು ಇವತ್ತು ಹೋಗಿ ಸರ್ವಿಸ್ ಮಾಡ್ತೆ ಶೋರೂಮಲ್ಲಿ. ಈ ಗಾಡಿ ಬಂದುಬಿಟ್ಟು OBD2B ಹೊಸ ಲೇಟೆಸ್ಟ್ ಇಂಜಿನ್ ಏನು ಬರುತ್ತೆ ಅದು. ಬನ್ನಿ ನಿಮ್ಗೆ ತೋರಿಸ್ಕೊಡ್ತೀನಿ, ತುಂಬ ಜನಕ್ಕೆ ಅರ್ಥ ಆಗಲ್ಲ. ಇದು ಬಂದುಬಿಟ್ಟು ನಿಮ್ಗೆ ಗೊತ್ತಾಗುತ್ತೆ, ಹೊಸ ಇಂಜಿನ್ ಅಂತಂದರೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಯಾಕೆ ಅಂತಂದರೆ ತುಂಬ ಜನ ಕನ್ಫ್ಯೂಷನ್ ಮಾಡ್ಕೊತಾರೆ. BS7 ಅಂತ, BS7 ಅಂತಾರಲ್ಲ, ತುಂಬ ಜನಕ್ಕೆ BS7 ಅಂದರೆ ಅರ್ಥ ಆಗುತ್ತೆ. ಇದು BS6 ಬಟ್ OBD2B ಅಂತ ಹೇಳ್ತಾರೆ ಇದಕ್ಕೆ. ಫಸ್ಟ್ ಸ್ಟಾರ್ಟಿಂಗ್ ಇರೋಂಥ ಗಾಡಿ ಇದು. ಕ್ಲೋಸ್ ಮಾಡುವ. ಇದು ಇಲ್ಲಿ ಹೇಳ್ಬೇಕು ಅಂದರೆ ಶೋರೂಮಲ್ಲಿ ಸ್ವಲ್ಪ ಲೇಬರ್ ಎಲ್ಲ ಜಾಸ್ತಿನೇ, ನಾವು ಬೇರ್ ಮಾಡೋದು ಕಷ್ಟ. ಬಟ್ ಏನು ಮಾಡೋಣ, ಇದು ಹೊಸ ಗಾಡಿ ಆಗಿರೋದ್ರಿಂದಾಗಿ ಒಂದ್ಸತಿ ಅದು ಶೋರೂಮ್ ಗ್ಯಾರೇಜ್ ತೋರ್ಸೋಣ ಅಂತ ಅಂದ್ಬಿಟ್ಟು. ಮತ್ತು ನನಗೂ ಅಷ್ಟು ಐಡಿಯಾ ಇಲ್ಲ ಈ OBD2B ಹೊಸದಾಗಿ ಏನು ಗಾಡಿ ಬಂದಿದೆ ಇದು ಔಟ್ಸೈಡ್ ಸರ್ವಿಸ್ ಯಾವ ಥರ ಇರುತ್ತೆ ಏನೋ ಅಂತ. ಸೊ ಹಂಗಾಗಿ ನಾನು ತಗೊಂಡೋಗಿದ್ದು ಶೋರೂಮ್ ಗ್ಯಾರೇಜಲ್ಲಿ, ನಮ್ಮ ಮನೆ ಹತ್ರನೇ ಇರೋದು ಆಯಿತಾ. ಹಾಗೆ ಬಿಲ್ಲು ಕೂಡ ತೋರಿಸ್ತೀನಿ. ಸೊ ಇದು ಕೂಡ ಟ್ಯಾಕ್ಸ್ ಲೇಬರ್ ಏನು ಇನ್ವಾಯ್ಸ್ ಅಂತ ಇದೆ. ಇದು ಬಂದ್ಬಿಟ್ಟು ಜಸ್ಟು 7,800 ಅಂತ ಹಾಕಿದ್ದಾರೆ, 708 ರುಪೀಸು ಟೋಟಲ್ಲು. ಇದನ್ನೆಲ್ಲ ನೆನ್ಪು ಮಾಡ್ಕೊಂಡ್ರೆ ನೀವು ನೋಡ್ಬೋದು, ಪೇಯ್ಡ್ ಸರ್ವಿಸು, ಕನ್ಸ್ಯೂಮಬಲ್ ಚಾರ್ಜು, ಪೇಯ್ಡ್ ಸರ್ವಿಸ್ ಚಾರ್ಜು, ಇದಕ್ಕೆಲ್ಲದಕ್ಕೂ ಶೋರೂಮಲ್ಲಿ ಟ್ಯಾಕ್ಸು, ಅದಕ್ಕೇನು GST ಅದೇನೋ ಇದೆ, ಎಲ್ಲನೂ ಮೆನ್ಷನ್ ಮಾಡಿ ಹಾಕ್ತಾರೆ. ಸೊ ಒಟ್ಟು ಎಷ್ಟಾಯಿತು ಅಂತಂದರೆ 700 ಪ್ಲಸ್ ಇಲ್ಲೊಂದು 1,554 ರೂಪಾಯಿ ಆಯಿಲು ಗೀಲೆಲ್ಲ ಸೇರಿ ಟೋಟಲಾಗಿ ಲೆಕ್ಕ ಮಾಡಿಕೊಂಡ್ರೆ 2,260 ರೂಪಾಯಿ ಏನೋ ಬರ್ತಿದೆ, ಸರಿನಾ. ಸೊ ಇಷ್ಟು ಗಾಡಿಗೆ ಅಂದರೆ ಏನು ಮಾಡೋಕ್ಕಾಗಲ್ಲ. OBD2 ವೆಹಿಕಲ್ಲು. ಮತ್ತು ನಾನು ನಾರ್ಮಲಾಗಿ ನನ್ನ ಆಟೋಗಳನ್ನೆಲ್ಲ ಹೊರಗಡೆನೇ ಸರ್ವಿಸ್ ಮಾಡಿಸೋದು. ಈ ಗಾಡಿ ಹೇಳೋದ್ನೆಲ್ಲ OBD2B ಗಾಡಿ ಆಗಿರೋದ್ರಿಂದಾಗಿ BS6 ಬಟ್ BS7 ಅಂತಾರೆ ತುಂಬ ಜನ. BS7 ಆಗಿರೋದ್ರಿಂದಾಗಿ ಕಂಪ್ನಿಗೆ ಹೋದರೆ ಏನಾದರೂ ಸ್ಪೆಷಲ್ ಸ್ವಲ್ಪ ಟ್ರೀಟ್ ಸಿಗ್ಬೋದು ಅಂತ ಅಂದ್ಬಿಟ್ಟು ಹೋಗಿದ್ದು. ಬಟ್ ಏನಂತಂದರೆ ಹೊಸ ಗಾಡಿ ಬಂದಮೇಲೆ ನಾವು ಒಂದ್ಸತಿ ಶೋರೂಮಲ್ಲೇ ಸರ್ವಿಸ್ ಮಾಡಿಸಿದ್ರೆ ಒಳ್ಳೆಯದು, ಈ ಬರ್ತಿರೋಂತಹ ಲೇಟೆಸ್ಟ್ ಗಾಡಿಗಳಿಗೆಲ್ಲ ಬಂದುಬಿಟ್ಟು. ಯಾಕೆ ಅಂತಂದರೆ ಹೊರಗಡೆ ಕೆಲವೊಂದು ಐಟಮ್ಗಳು ಸಿಗೋದಿಲ್ಲ, ಈ ವೀಲ್ದು ಕೆಲವೊಂದೆಲ್ಲ ಸಿಗ್ತವೆ. ಶೋರೂಮಲ್ಲಿ ಈ ಗಾಡಿನಲ್ಲಿ ಹೊಸ ಇಂಜಿನ್ ಇರೋದ್ರಿಂದಾಗಿ ಸ್ವಲ್ಪ ನಾವು ಶೋರೂಮ್ ಕಡೆ ಹೋದರೆ ಒಳ್ಳೆಯದು. ಯಾಕಂತಂದರೆ ಶೋರೂಮ್ ಅವ್ರಿಗೆ ಗೊತ್ತಿರುತ್ತೆ ಯಾವ ಥರ ಮೇಂಟೈನ್ ಮಾಡಬೇಕು ಅಂತ. ಮತ್ತು ಶೋರೂಮಲ್ಲಿರುವಂತಹ ಗ್ಯಾರೇಜಲ್ಲಿ ಏನು ಮೆಕ್ಯಾನಿಕ್ಸ್ ಇರ್ತಾರೆ ಅವ್ರಿಗೂ ಕೂಡ ಟ್ರೈನಿಂಗ್ ಕೊಟ್ಟಿರ್ತಾರೆ. ಈ ಗಾಡಿ ಯಾವ ಥರ ಟ್ರಬಲ್ ಶೂಟ್ ಮಾಡೋದು, ಈ ಗಾಡಿನಲ್ಲಿ ಪ್ರಾಬ್ಲಮ್ ಬಂದರೆ ಅನ್ನೋದೆಲ್ಲ ಬಂದುಬಿಟ್ಟು. ಆ ರೀಸನಿಂದ ನಾನು ಶೋರೂಮ್ ಗ್ಯಾರೇಜ್ಗೆ ಹೋಗಿದ್ದು. ಚೆನ್ನಾಗಿ ನಮ್ಮ ಮನೆ ಹತ್ರ ಗ್ಯಾರೇಜ್ಗೆ ಹೋಗಿದ್ದು, ಶೋರೂಮ್ ಗ್ಯಾರೇಜ್ಗೆ. ಅಲ್ಲಿ ಚೆನ್ನಾಗಿ ಗಾಡಿನ ನೋಡಿ ನೀಟಾಗಿ ರೆಡಿ ಎಲ್ಲ ಮಾಡಿಕೊಟ್ರು. ಸೊ ನಂಗೆ ಖುಷಿ ಆಯಿತು. ಬಟ್ ಏನಂತಂದರೆ ಲೇಬರ್ ಚಾರ್ಜ್ ಸ್ವಲ್ಪ ಜಾಸ್ತಿ ಇದೆ. ಲೇಬರ್ ಚಾರ್ಜು ನಾವು ಹೊರಗಡೆಗೆ ಒಂದು ಆಯಿಲ್ ಚೇಂಜ್ ಮಾಡಿಸಿದ್ರೆ ಮ್ಯಾಕ್ಸಿಮಮ್ ಅಂದರೆ ಒಂದು 200 ರೂಪಾಯಿ ಒಳಗೇನೆ ತಗೊತಾರೆ. 250
150 200 ಮ್ಯಾಕ್ಸಿಮಮ್ ಅಂದ್ರೆ 200 300 ಅಂತ ಇಟ್ಕೊಳ್ಳಿ. ಇಲ್ಲಿ ಕನ್ಸ್ಯೂಮಬಲ್ ಮತ್ತೆ ಇದು ಎಕ್ಸ್ಟ್ರಾ ಅಂತ ಅಂದ್ಬಿಟ್ಟು ಒಂದು 200 300 ಜಾಸ್ತಿ ಹೋಗುತ್ತೆ. ಅದ್ರ ಜೊತೆಗೆ ಇವರು GST ಟ್ಯಾಕ್ಸ್ ಅಂತ ಕೂಡ ಆ್ಯಡ್ ಮಾಡ್ತಾರೆ. ಅದು ಎಷ್ಟು ಹೋಗುತ್ತೆ ಒಂದು ಅಂದಾಜಾಗಿ ನೀವು ಲೆಕ್ಕ ಮಾಡಿಕೊಂಡ್ರು ಅರೌಂಡು ಅದೊಂದು 30 20 30 ಹೋಗ್ಬೋದೇನೋ. ಸೊ ಈ ಥರ ಇರೋದು. ಆಯಿಲ್ ಕ್ವಾಲಿಟಿ ಕಂಪ್ನಿದು ಬಂದ್ಬಿಟ್ಟು ಆಯಿಲ್ದು ರೇಟ್ ಜಾಸ್ತಿ ಇದೆ. ಹೊರಗಡೆ ನಾನು ಆಯಿಲ್ ಹಾಕ್ಸೋದು ಬಂದ್ಬಿಟ್ಟು ಟೋಟಲ್ ಕಂಪ್ನಿದು ರೆಡ್ ಆಯಿಲ್ ಅಂತ ಹಾಕಿಸ್ತೀನಿ. ರೆಡ್ ಆಯಿಲ್ ಬಂದ್ಬಿಟ್ಟು 360 ರುಪೀಸೋ 40 ರುಪೀಸ್ ಏನೋ ಇದೆ. ಇವಾಗ ಸ್ವಲ್ಪ ಜಾಸ್ತಿ ಆಗಿದೆ ಅಂದ್ಕೊಂಡಿದ್ದೀನಿ ಆಯಿಲ್ ರೇಟು. ಬಟ್ ಕಂಪ್ನಿ ಬಂದ್ಬಿಟ್ಟು ರೆಕಮೆಂಡ್ ಮಾಡೋದೇನಂತಂದರೆ ಕಂಪ್ನಿದೇನೆ ಆಯಿಲ್ನ ತಗೊಳ್ಳಿ ಅಂತ ಅಂದ್ಬಿಟ್ಟು. ಸೊ ಎಕ್ಸಾಂಪಲ್ ನೀವು ಇಲ್ಲೂ ನೋಡ್ಬೋದು, ಇಲ್ಲೂ ಮೆನ್ಷನ್ ಮಾಡಿದ್ದಾರೆ ಯಾವ ಥರ ಆಪರೇಟಿಂಗ್ ಇಂಟರಾಕ್ಷನ್ ಫಾರ್ ದ 4 ಸ್ಟಾಕ್ ವೀಲ್ ಅಂತ ಅಂದ್ಬಿಟ್ಟು. ಅದ್ರ ಜೊತೆಗೆ ಇಲ್ಲಿ ನೋಡ್ಬೋದು, ಡು ನಾಟ್ ಮಿಕ್ಸ್ ಆಯಿಲ್ ವಿತ್ ಪೆಟ್ರೋಲು ಡ್ಯೂರಿಂಗ್ ದ ಫಸ್ಟ್ 1000 ಕಿಲೋಮೀಟ್ರು ಸ್ಲೋ ಆಗಿ ಓಡಿಸ್ಬೇಕು ಅಂತಂದರೆ 40 ಕಿಲೋಮೀಟ್ರ್ ಒಳಗೇನೆ ಓಡಿಸ್ಬೇಕು. ಮತ್ತು ಯಾವ ಗೇರಲ್ಲಿ ಯಾವ ಸ್ಪೀಡಲ್ಲಿ ಗಾಡಿನ ಮೂವ್ ಮಾಡಬೇಕು ಅನ್ನೋದನ್ನ ಮೆನ್ಷನ್ ಮಾಡಿದ್ದಾರೆ. ಯೂಸ್ ಒನ್ಲಿ ದ ರೆಕಮೆಂಡೆಡ್ ಆಯಿಲ್ ಫಾರ್ ದ ಇಂಜಿನ್ ಆ್ಯಂಡ್ ಡಿಫರೆನ್ಷಿಯಲ್ ಅಂತ ಅಂದ್ಬಿಟ್ಟು. ಕಂಪ್ನಿಯಿಂದ ಹೇಳೋದೇನಂತಂದರೆ ಕಂಪ್ನಿ ಆಯಿಲ್ನ ಯೂಸ್ ಮಾಡ್ಕೊಳ್ಳಿ, ಅಂದರೆ ಕಂಪ್ನಿಯಿಂದನೇ ಸರ್ವಿಸ್ ಮಾಡಿಸಿ ಅಂತ ಅಂದ್ಬಿಟ್ಟು. ಸೊ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕಂಪ್ನಿಯಿಂದ ಸರ್ವಿಸ್ ಮಾಡಿಸೋದು ತಾನೇ ಕಂಪ್ನಿಯವ್ರು ಕೂಡ ಲಾಭ ಹೋಗೋದು. ಸ್ಪೇರ್ ಪಾರ್ಟ್ಸಲ್ಲಿ ಮತ್ತು ಇದರಲ್ಲಿ ಎಲ್ಲದರಲ್ಲೂ ಲಾಭ ಆಗುತ್ತೆ. ಸೊ ಈ ಥರ ಇರೋದ್ರಿಂದಾಗಿ ಆದಷ್ಟು ಕಂಪ್ನಿಲಿ ರೆಕಮೆಂಡ್ ಮಾಡ್ತಾರೆ. ಹಳೆ ಗಾಡಿಗಳಾದರೆ ಹೆಂಗೋ ಮ್ಯಾನೇಜ್ ಮಾಡ್ಬೋದು. ಹೊರಗಡೆ ಕೂಡ ಸ್ಪೇರ್ ಪಾರ್ಟ್ಸ್ ಇದೆ, ಕೆಲವೊಬ್ಬರೆಲ್ಲ ರಿಪೇರಿ ಮಾಡ್ತಿದ್ದಾರೆ. ಕೆಲವೊಬ್ಬರೆಲ್ಲ ಬಂದು ಈಗ ಈ ನಮ್ಮ OBD2B ಏನು BS7 ಅಂತೀವಿ, ಈ ಗಾಡಿ ಕೂಡ ರೆಡಿ ಮಾಡೋರು ಇದ್ದಾರೆ. ಒಂದೆರಡು ಮೆಕ್ಯಾನಿಕ್ ಎಲ್ಲೋ ಕೇಳ್ಪಟ್ಟೆ, ಅವರು ರಿಪೇರಿ ಮಾಡ್ತಿದ್ದಾರೆ, ಇಂಜಿನ್ ವರ್ಕ್ವರೆಗೂ ಮಾಡ್ತಿದ್ದಾರೆ ಅಂತ ಕೇಳ್ಪಟ್ಟೆ. ಯಾರೋ ಒಬ್ರು ಹೇಳಿದ್ರು BS7 ಗಾಡಿ ಏನಿದೆ ಅದು ಕೂಡ ರೆಡಿ ಮಾಡಿಸ್ಕೊಡ್ತೀನಿ, ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿದ್ದಾರೆ. ಕೆಲವೊಂದು ಕಡೆ ಕೇಳ್ಪಟ್ಟೆ ಹೊಸ BS7 ಗಾಡಿ ಏನಿದೆ ಅದನ್ನು ಕೂಡ ರೆಡಿ ಮಾಡ್ತಿದ್ದಾರೆ ರಿಪೇರಿನ ಔಟ್ಸೈಡಲ್ಲಿ, ಆಯಿತಾ. ಅಂದರೆ ಶೋರೂಮ್ ಗ್ಯಾರೇಜ್ ಅಲ್ಲ, ಲೋಕಲ್ ಮಾರ್ಕೆಟ್ ಗ್ಯಾರೇಜಲ್ಲಿ ಬಂದ್ಬಿಟ್ಟು ಗಾಡಿನ ರೆಡಿ ಮಾಡ್ತಾರೆ ಅಂತ ಕೂಡ ಕೇಳ್ಪಟ್ಟೆ. ಇವ್ರದ್ದು ನನಗೆ ಇಷ್ಟ ಆಯಿತು. ಇವ್ರದ್ದು ಆಯಿಲ್ ಚೆನ್ನಾಗಿದೆ. ನನ್ನ ಲೆಕ್ಕದಲ್ಲಿ ನಾರ್ಮಲಾಗೆ 4,500 5,000 ಕಿಲೋಮೀಟ್ರ್ ಒಳಗೇನೆ ಆಯಿಲ್ನ ಚೇಂಜ್ ಮಾಡೋದು, ತಿಂಗ್ಳಿಗೊಂದ್ಸತಿ ಚೇಂಜ್ ಮಾಡಿಬಿಡ್ಬೇಕು. ಕಂಪ್ನಿ ಆಯಿಲ್ ಸ್ವಲ್ಪ ಕ್ವಾಲಿಟಿ ಇದೆ, ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಬಟ್ ಏನಂತಂದರೆ ರೇಟ್ ಸ್ವಲ್ಪ ಜಾಸ್ತಿ ಇದೆ. ಅದ್ರ ಜೊತೆಗೇನೆ ಇವರು ಡಿಫ್ರೆನ್ಷಿಯಲ್ ಕೂಡ ಅಂದರೆ ಗೇರ್ ಬಾಕ್ಸ್ ಕೂಡ ಸೇಮ್ ಇವರು ಇಂಜಿನ್ ಆಯಿಲೇ ಹಾಕ್ತಾರೆ. ಅದು ಸ್ಮೂತ್ ಬರಲ್ಲ ಗೇರ್ ಬಾಕ್ಸು, ಆಯಿತಾ. ಇಂಜಿನ್ಗೆ ಓಕೆ ಆಯಿಲ್ ಚೆನ್ನಾಗಿದೆ, ಬಟ್ ಗೇರ್ ಬಾಕ್ಸ್ ಒಳಗಡೆ ಇದೇ ಆಯಿಲ್ ಹಾಕ್ತಾರಲ್ಲ, ಹಿಂಗಾಗಿ ಏನಾಗ್ಬಿಡುತ್ತೆ ಗೇರ್ ಸ್ವಲ್ಪ ಸ್ಮೂದಾಗಿ ಬೀಳೋದು, ಸ್ಮೂತ್ ಇರೋದಿಲ್ಲ, ಒಂಥರ ರಫ್. ಮತ್ತು ಸರ್ವಿಸ್ಗೆ ಹೋದಾಗ ಅದ್ರ ಒಳಗಡೆ ಆಯಿಲ್ ಉಳಿಯೋದೇ ಇಲ್ಲ, ನಿಮಗೆ ಒಂದು ತೊಟ್ಟಿಗ್ತಾ ಇರ್ತದೆ. ಸೊ ಅದೊಂದು ಸ್ವಲ್ಪ ಡೇಂಜರಸ್ ಅಂತ ಹೇಳ್ಬೋದು. ಅದಕ್ಕೆ ನಾನು ಸ್ವಲ್ಪ ದಿನ ಶೋರೂಮ್ಗೆ ಹೋಗ್ತೀನಿ, ಇದೆಲ್ಲ ಸ್ವಲ್ಪ ಗಾಡಿ ಸೆಟ್ಲ್ ಆಗಲಿ, ಆಯಿತಾ. ಯಾಕಂತಂದರೆ ಫಸ್ಟ್ ಟೈಮ್ ಅಲ್ವಾ ಗ್ಯಾರೇಜ್ ನೋಡಿರೋದು, ಗ್ಯಾರೇಜ್ ತೋರಿಸಿದ್ದೀನಿ ಗಾಡಿಗೆ. ಈ ಥರ ಫಸ್ಟು ಯಾವುದೋ ಶೋರೂಮ್ ಗ್ಯಾರೇಜ್ನ ಸ್ವಲ್ಪ ಅಲ್ಲಿ ನೀಟಾಗಿ ಮಾಡಿಸ್ಕೊಳೋಣ. ಮತ್ತು ಶೋರೂಮ್ ಗ್ಯಾರೇಜಲ್ಲಿ ಬಂದ್ಬಿಟ್ಟು ಜೆನ್ಯೂನ್ ಪಾರ್ಟ್ಸ್ ಸಿಗುತ್ತೆ. ಮತ್ತು ಶೋರೂಮಲ್ಲಿ ನಿಮಗೆ ಶೋರೂಮ್ ಗ್ಯಾರೇಜ್ಗಳಲ್ಲಿ ಡಿಸ್ಕೌಂಟು ಕೊಡ್ತಾರೆ, ಕೇಳ್ಬೇಕು ನೀವು, ಆಯಿತಾ. ಸಮ್ ಪರ್ಸೆಂಟೇಜ್ ಡಿಸ್ಕೌಂಟ್ ಕೊಡ್ತಾರೆ. ನಾನು ಕೇಳಿದೆ, ಸ್ವಲ್ಪ ಮಿಸ್ ಆಗಿ ಅಪ್ಲೈ ಮಾಡೋಕ್ಕಾಗಿಲ್ಲ, ಕೊಡ್ತಾರೆ. ಬಟ್ ಹೊರಗಡೆ ಬಂದುಬಿಟ್ಟು ನಿಮಗೆ ಒರಿಜಿನಲ್ ಪಾರ್ಟ್ಸ್ ಅಂತಲೇ ಹೇಳ್ತಾರೆ. ಇವ್ರದ್ದು ಬಜಾಜ್ ಅವ್ರದ್ದೇನೆ, ಅದಕ್ಕೊಂದು ನಿಮಗೆ 15%ವರೆಗೂ ಡಿಸ್ಕೌಂಟ್ ಕೊಡ್ತಾರೆ. ಮತ್ತು GST ಟ್ಯಾಕ್ಸ್ ಅಂಥದ್ದೇನು ಇರೋದಿಲ್ಲ. ಮತ್ತು ಲೇಬರ್ ಕೂಡ ತುಂಬ ಚೀಪಲ್ಲಾಗುತ್ತೆ. ಲೇಬರಲ್ಲೇ ನಮಗೆ ಬರೀ ಆಯಿಲ್ ಚೇಂಜ್ಗೆ ಇಲ್ಲಿ ಆಲ್ಮೋಸ್ಟ್ 2400 ಆಗಿದೆ. ಸ್ವಲ್ಪ ಕ್ಲೀನ್ಗೇನೆಲ್ಲ ಮಾಡಿಕೊಟ್ಟಿದ್ದಾರೆ, ಪೇಯ್ಡ್ ಸರ್ವಿಸ್ ಅಂತ ಅಂದ್ಬಿಟ್ಟು ಅದರದ್ದು ಚಾರ್ಜಸ್ ಕೂಡ ಅಪ್ಲೈ ಮಾಡಿ ತಗೊಂಡಿದ್ದಾರೆ. ಅದನ್ನೆಲ್ಲ ನಾವು ಕಂಪೇರ್ ಮಾಡಿಕೊಂಡ್ರೆ ಅರೌಂಡು 1600 1700 ರೂಪಾಯಿಗೆಲ್ಲ ಮುಗ್ದೋಗೋದು. ಒಂದು 500 600 ರೂಪಾಯಿ ಜಾಸ್ತಿ ಕೊಡಬೇಕಾಯ್ತು. ಪರವಾಗಿಲ್ಲ, ಯಾಕೆ ಅಂತಂದರೆ ಫಸ್ಟ್ ಟೈಮ್ ಅಲ್ವಾ, ಈ ಗಾಡಿ ಬೇರೆ ಹೊರಗಡೆ ಕೊಡೋದಕ್ಕಿಂತನೂ ಒಂದು ಸತಿ ಹೋಗಿ ಶೋರೂಮಲ್ಲೇ ಕೊಟ್ಟರೆ ಅವ್ರಿಗೆ ಹೇಳಿರ್ತಾರೆ ಈ ಗಾಡಿ ಫಸ್ಟ್ ಸರ್ವಿಸ್ ಬಂದಾಗ ಯಾವ ಥರ ಟ್ರೀಟ್ ಮಾಡಬೇಕು ಅಂತ ಅಂದ್ಬಿಟ್ಟು. ಆ ಥರ ಟ್ರೀಟ್ಮೆಂಟ್ ಈ ಗಾಡಿ ಕೊಡ್ತಾರೆ ಅಂದ್ಬಿಟ್ಟು ನಾನು ಶೋರೂಮ್ಗೆ ಹೋದೆ. ಓಕೆ, ಸ್ಯಾಟಿಸ್ಫೈಡ್, ನನಗೆ ಇಷ್ಟ ಆಯಿತು. ನನಗೆ ಈ ನನ್ನ ಆಟೋನ ನೀಟಾಗೇ ಅವರು ರಿಪೇರಿ ಇದರಲ್ಲಿ ಏನಿದೆ ಪ್ರಾಬ್ಲಮ್ಸ್ ಎಲ್ಲ ಟ್ರಬಲ್ ಶೂಟ್ ಎಲ್ಲ ಮಾಡಿ ನೀಟಾಗೇ ಗಾಡಿ ಸರ್ವಿಸ್ ಎಲ್ಲ ಮಾಡಿಕೊಟ್ರು. ನನಗೆ ರೇಟಿಂಗಲ್ಲಿ ಕೇಳೋದಾದ್ರೆ ಎಷ್ಟು ಕೊಡ್ತೀನಿ ಅಂತಂದರೆ 9 ಕೊಡ್ತೀನಿ. ಔಟ್ ಆಫ್ ದಿ 10 9 ಅಂತೂ ಕೊಡ್ತೀನಿ. ಯಾಕಂದರೆ ನನಗೆ ಇಷ್ಟ ಆಯಿತು, ಚೆನ್ನಾಗಿ ನೀಟಾಗಿ ಮಾಡಿಕೊಟ್ರು ಗಾಡಿನ. ವೀಲೆಲ್ಲ ಬಿಚ್ಚಿ ಮತ್ತು ಎಲ್ಲ ನಾನು ಏನೆಲ್ಲ ಕೇಳಿದ್ಕೊಂಡೆ ಅವ್ರ ಹತ್ರ, ಸರ್ ಇದನ್ನು ಮಾಡಿಕೊಡಿ ಹಿಂಗೆ ಮಾಡಿಕೊಡಿ ಅಂತ ಹೇಳಿದೆ. ಮತ್ತು ನಾನು ತಿಳಿಸ್ಕೊಟ್ಟೆ ಗಾಡಿ ಏನು ಕಂಡೀಷನ್ ಇದೆ, ಗಾಡಿನ ಸರ್ವಿಸ್ ಆಗಿಲ್ಲ, ಅದ್ರ ಬಗ್ಗೆ ಎಲ್ಲ ಹೇಳ್ಕೊಟ್ಟಾಗ ಸ್ವಲ್ಪ ನನಗದೊಂದು ಖುಷಿ ಆಯಿತು. ಮತ್ತು ಹೇಳ್ಬೇಕಂದ್ರೆ ಸ್ವಲ್ಪ ಲೇಬರ್ ಎಲ್ಲ ಜಾಸ್ತಿ, ಅದೊಂದೇ ಬೇಜಾರಾಗುತ್ತೆ.
ಅಷ್ಟು ಬಿಟ್ರೆ ಮಿಕ್ಕಿದೆಲ್ಲ ವೆಲ್ ಆ್ಯಂಡ್ ಗುಡ್. ಹಾಗೆ ಏನೆಲ್ಲ ಸರ್ವಿಸ್ ಮಾಡಿದ್ರು ಅಂತಂದರೆ ಆಯಿಲ್ ಚೇಂಜ್ ಆಯಿತು, ಡಿಫ್ರೆನ್ಷಿಯಲ್ ಆಯಿಲ್ ಚೇಂಜ್ ಮಾಡಿದ್ರು, ಅಂದರೆ ಹಳೆ ಆಯಿಲ್ನ ತೆಗೆದುಬಿಟ್ಟು ಅದನ್ನು ಇದು ಮಾಡಿದ್ರು, ಮತ್ತು ಲೂಬ್ರಿಕೆಂಟ್ ಎಲ್ಲ ಮಾಡಿದ್ರು, ಸ್ವಲ್ಪ ಗ್ರೀಸ್ ಎಲ್ಲ ಹಾಕ್ಕೊಟ್ರು ಈ ಹ್ಯಾಂಡಲ್ ಹತ್ರ ಮತ್ತು ಹಿಂದ್ಗಡೆ, ಮತ್ತು ಆಯಿಲ್ ಈ ಬ್ರೇಕ್ ಹತ್ರ ಕುಯ್ ಕುಯ್ ಅಂತೆಲ್ಲ ಸೌಂಡ್ ಬರೋದು ಅಲ್ಲೆಲ್ಲ ಆಯಿಲ್ ಹಾಕ್ಕೊಟ್ರು. ಇದಕ್ಕೆ ಕ್ಲಚ್ಚು ಮತ್ತು ಗೇರ್ನ ಅಡ್ಜಸ್ಟ್ಮೆಂಟ್ ಮಾಡಿಕೊಟ್ರು, ಯಾಕಂದರೆ ತುಂಬ ಟಪ್ ಪಟ್ 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 ಅಂತ ಬೀಳೋದು. ನಾನು ಆಲ್ರೆಡಿ ಅಡ್ಜಸ್ಟ್ಮೆಂಟ್ ಮಾಡಿದ್ದೆ, ಯಾಕಂದರೆ ನನಗೆ ಅಡ್ಜಸ್ಟ್ಮೆಂಟ್ ಮಾಡೋಕ್ಕೆ ಗೊತ್ತು. ಶೋರೂಮ್ ಕಡೆಯಿಂದನೂ ಹೇಳಿದೆ, ಮೆಕ್ಯಾನಿಕರು ಅದು ಕೂಡ ರೆಡಿ ಮಾಡಿಕೊಟ್ರು. ಮತ್ತು ಸೆಂಟ್ರ್ ಬೋಲ್ಟು, ಬಾಡಿ ಬೋಲ್ಟು ಇದೆಲ್ಲ ಅಂದರೆ 3500 ಕಿಲೋಮೀಟರ್ ಓಡ್ಬಿಟ್ಟಿತ್ತಲ್ಲ ವಿತೌಟ್ ಸರ್ವೀಸು. ಅದೇನಾಗ್ತಿತ್ತು ಅಂತಂದರೆ ಕುಯ್ 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 ಅಂತ ಈ ನೆಟ್ಟೆಲ್ಲ ಫಸ್ಟ್ ಗಾಡಿ ಸ್ಟಾರ್ಟಿಂಗ್ ಹೊಸ ಗಾಡಿ ಅಲ್ವಾ, ಹೊಸ ಗಾಡಿ ಬಂದಾಗ ಏನಾಗುತ್ತೆ ಒಂದು ಸ್ವಲ್ಪ ಫಸ್ಟ್ ಸರ್ವಿಸಲ್ಲಿ 1000 ಕಿಲೋಮೀಟರ್ ಬಂದು ಒಂದು ಸ್ವಲ್ಪ ನೀಟಾಗೆ ಏನು ಅಡ್ಜಸ್ಟ್ಮೆಂಟು, ಟೈಟ್ ಬೋಲ್ಟ್, ನೆಟ್ ಬೋಲ್ಟ್ ಎಲ್ಲ ಟೈಟ್ ಮಾಡೋದೆಲ್ಲ ಇರುತ್ತೆ, ಅದೆಲ್ಲ ಮಾಡಿಕೊಟ್ರು ನೀಟಾಗೆ. ಇವಾಗ ಯಾವುದೇ ಥರ ಸೌಂಡ್ ಏನಿಲ್ಲ, ಇವಾಗ ಸ್ವಲ್ಪ ಸ್ಮೂತ್ ಆಗಿದೆ. ಇನ್ನೊಂದು 5000 ಕಿಲೋಮೀಟ್ರು ಅತಿ ಶೀಘ್ರದಲ್ಲಿ ಮತ್ತೆ ಸರ್ವಿಸ್ ಮಾಡಿಸ್ತೀನಿ ಈ ಗಾಡಿಗೆ. ಸ್ವಲ್ಪ ಸ್ಮೂತ್ ತರಬೇಕು, ನಾನು ಬೇಕಿರೋಷ್ಟು ಸ್ಮೂತ್ ಇಲ್ಲ ಗಾಡಿ ಇದು. ಅದನ್ನು ಬರಬೇಕಾದ್ರೆ ಸ್ಮೂತ್ ಇರಲೇ ಇಲ್ಲ, ತುಂಬ ಹಾರ್ಡ್ ಆಗಿತ್ತು, ರಫ್ ಅನ್ಸೋದು. ಅದು ನನ್ನ ಕೈಗೆ ಬಂದಮೇಲೆ ಒಂದು 50% ಅಷ್ಟು ಸ್ಮೂತ್ ಆಗಿದೆ, ಸ್ಮೂತ್ ಮಾಡಿಸಿದ್ದೀನಿ. ಇನ್ನು ಉಳಿದಿರೋ ಒಂದು 50% ಗಾಡಿನ ಇನ್ನೂ ಸ್ಮೂತ್ ಮಾಡ್ತೀನಿ. ಇದಿಷ್ಟು ನಾರ್ಮಲ್ ಆಗಿ ನಡೆದಿದ್ದು. ಮಿಕ್ಕಿದ ಗಾಡಿನಲ್ಲಿ ಯಾವುದೇ ಥರ ಪ್ರಾಬ್ಲಮ್ ಆಗಿರಲಿ, ಯಾವುದೇ ಫಾಲ್ಟ್ ಆಗಿರಲಿ, ಏನೂ ಇರಲಿಲ್ಲ. ಒಟ್ಟು ಖರ್ಚಾಗಿದ್ದು 2260 ರುಪೀಸು, 2260 ರೂಪಾಯಿ ಅಷ್ಟು ಖರ್ಚಾಗಿದೆ ಈ ಗಾಡಿಗೆ. ಸೊ ಇದಿಷ್ಟು ಈ ವಿಡಿಯೋದಲ್ಲಿ. ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸ್ ಓಪನ್ ಆಗಿದೆ, ಕಮೆಂಟ್ ಮಾಡಿ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ಹೇಗಿತ್ತು ಅಂತ ತಿಳಿಸಿ. ಎಲ್ಲರಿಗೂ ನಮಸ್ಕಾರ.